ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ಗೌಡ. ಸೂರ್ಯ ನಮಸ್ಕಾರ ಮಾಡ್ತಾ ನನಗೆ ಇವತ್ತು ಲಾಕ್ ಶುರು ಮಾಡ್ತಾಯಿದ್ದೀನಿ. ಡೈಲಿ ಲಾಕ್ ಶುರು ಮಾಡಿ ಅಲ್ಲೇ ಒಂದು 2-3 ದಿನ ಆಗ್ಬಿಟ್ಟಿತ್ತು. ಸ್ವಲ್ಪ ಕೆಲಸ ಕಾರ್ಯಗಳಿಂದ ಇವತ್ತಿಂದ ಶುರು ಮಾಡ್ತಾಯಿದ್ದೀನಿ. ಇವಾಗ ಸೌದೆ ಒಲೆ ಹಚ್ಚಬೇಕು. ನೋಡ್ಬೋದು ಪಕ್ಕದೊಟ್ಲಲ್ಲಿ ಜನ ಇಲ್ಲ. ಇನ್ನು ಈಗ ಸೌದೆ ಒಲೆ ಹಚ್ಚೋಣ. ಟೈಮ್ ಬೇರೆ ಆಗ್ಬಿಟ್ಟೈತೆ. ಡೈಲಿ ಲಾಕ್ ಶುರು ಮಾಡಿ ಅಲ್ಲೇ ಒಂದು 2-3 ದಿನ ಬೇರೆ ಆಗ್ಬಿಟ್ಟಿತ್ತು. ಯುಗಾದಿ ಹಬ್ಬ ಅದು ಇದು ಕೆಲಸ ಅಂದ್ಕೊಂಡು ಇವತ್ತಿಂದ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತೊಂದು ದಿನ ಬಿಸ್ನೆಸ್ಸೆಲ್ಲ ಹೇಗಿತ್ತು ಗುರು. ಇವಾಗ ಹೋಟ್ಲಿಗೆ ನೀರು ತರಕ್ಕೆ ಹೋಗ್ಬೇಕು. 3 ಕ್ಯಾನು ನೋಡ್ತಾ ಇರ್ಬೋದು. ಸೌದೆ ಒಲೆ ಅಡುಗೆ ಪಾತ್ರೆ ಎಲ್ಲ ಫುಲ್ಲು ಮಸಿ ಯಾವ ಥರ ಆಯ್ತೈತೆ ಅಂತ. ಈಗ ಮೊಟ್ಟೆ ಬೇಯಿಸಿ ಮಡಗಿದ್ದೀವಿ. ಯೂಟ್ಯೂಬ್ ಬ್ಲಾಗ್ ನೋಡ್ತಾವ್ರೆ ಏನು ವೀಡಿಯೋ ಮಾಡ್ತಾವ್ರೆ ಅಂತ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಈ ಮಟ್ಟಕ್ಕೆ ಮಸಿ ಆಯ್ತಿದೆ. ಇದೊಂದೇ ಬೇಜಾರು. ಏನು ಮಾಡೋದು, ಮೈಯೆಲ್ಲ ಮಸಿ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಈಗ ಹೋಗಿ ನೀರು ತಗೊಬರೋಣ ಹೋಟ್ಲಿಗೆ. ಗ್ರೌಂಡ್ ಅಂದರೆ ಎಲ್ಲಿ? ಕ್ರಿಕೆಟ್ ಗ್ರೌಂಡು. ಹಾಂ ಹಿಡ್ಕೊ. ಹಂಗೆ ಫೋನಲ್ಲಿ ಹಿಂಗೆ ವೀಡಿಯೋ ಮಾಡೋ ಒಂದು ನೀರು ಹಿಡಿಯೋದು. ನಿಂಗೆ ಹಿಡ್ಕೊಳ್ಳ ವೀಡಿಯೋ ಮಾಡಲಾ? ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ನೀಟಾಗಿ ಹಿಡ್ಕೊ. ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡ್ತೀಯಾ? ಯಾರು ನಡೀತಾರೆ ಕ್ರಿಕೆಟು? ಎಲ್ಲ ಆಡೋಕೆ ಹೋಗ್ತೀವಿ ಈಗ. ನನ್ನ ಹಿಡಿತಿದ್ಯಾ? ನೆಲ ಹಿಡಿತದಿಲ್ಲ ಎಲ್ಲನೂ ನೋಡಿ. ಯೂಟ್ಯೂಬ್ ಬ್ಲಾಗ್ ಮಾಡು ಅಂದರೆ ಎಲ್ಲ ನಡೀತಾನಂತೆ. ಎಲ್ಲನೂ ಏನು ಹಿಡಿತದಿಲ್ಲ. ಎಷ್ಟು ದಿನ ರಜಾ? 2 ದಿವಸ. 2 ದಿನ ರಜಾ ಮಜಾ. ಮೊನ್ನೆ ಯುಗಾದಿ, ನೆನ್ನೆ ಹೊರತುಡುಕು, ಇವತ್ತಿದು ರಜಾ ಮಾಡಿ ಮಜಾ ಮಾಡು. ಕೊಡು ಸಾಕು. ಇವರು ಬಂದೆ ಇವಾಗ ಹೋಟ್ಲಾಕಕ್ಕೆ. ಟೈಮ್ 12:30. ಬೆಳಗ್ಗೆ 7:30 ಗೆದ್ದು ಕೆಲಸ ಮಾಡಿದ್ರು ಟೈಮ್ ಆಗೋದೇ ಗೊತ್ತಾಗಲ್ಲ. 12:30 ಆಗೋಯ್ತು. 11:30 ಓಡಬೇಕಿತ್ತು. 12:30 ಬಂದು ಈಗ 12:45 1 ಗಂಟೆ ಹೋಟ್ಲು ಹಾಕಿದ್ದೀನಿ. ಈಗೆಲ್ಲ ಹಾಕಾಗೈತೆ. ಟೈಮು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಗುರು. ಏನಕ್ಕೆ ಅಂದರೆ ನೆನ್ನೆ ಬಿಸ್ನೆಸ್ ಎಲ್ಲ ಚೆನ್ನಾಗೈತೆ ಮೊಬೈಲ್ ಕ್ಯಾಂಟೀನಲ್ಲಿ. ಇವತ್ತು ಬಂದು ರಂಜಾನು, ಸ್ವಲ್ಪ ಜನನೂ ಕಡಿಮೆ. ರೋಡ್ ಅಷ್ಟು ಏನಿಲ್ಲ, ಎಲ್ಲ ಖಾಲಿ ಹೊಡಿತೈತೆ. ನೋಡೋಣ ಬಿಸ್ನೆಸ್ ಏನಾಗುತ್ತೆ. ನೆನ್ನೆ ಮತ್ತು ಸಖತ್ತಾಗಾಯಿತು. ನೆನ್ನೆ ಯುಗಾದಿ ಹಬ್ಬದ ಹೊಸ್ತು ಹೊಡ್ಕೊತಿದ್ದು. ನೆನ್ನೆ ಆಗುತ್ತಿಲ್ಲ ಅಂತ ಅಂದ್ಕೊಂಡೆ. ನೆನ್ನೆ ಸಖತ್ತಾಗಿ ಒಳ್ಳೆ ಬಿಸ್ನೆಸ್ಸೇ ಇತ್ತು. ಇವತ್ತು ಬಿಸ್ನೆಸ್ ಸುಮಾರಾಗಾರು ಆಗ್ಬಿಟ್ಟು ಸಾಕು. ಎಲ್ಲ ಜನ ನೋಡಿದ್ರೆ ಇವತ್ತಾರು ಯಾರೂ ಬಂದಿಲ್ಲ. ಒಬ್ರು ಬೋಡಿನೂ ಆಗಿಲ್ಲ. ಹಿಂಗಾಗುತ್ತೇನೋ ಗೊತ್ತಿಲ್ಲ. ನೋಡೋಣ ಬಿಸ್ನೆಸ್ ಏನಾಗುತ್ತೇನೋ ಅಂತ ತಿಳಿಸ್ತೀನಿ ಆಮೇಲೆ. ಈ ಕಡೆ ಐಸಿಮೂನ್ಗೇನೋ ಒಂದು 2-3 ಇದ್ರು ಆವಾಗಲೇ. ಗ್ಯಾರೇಜು ವಂಡ್ರಲಾ ಗೇಟ್ ಕೊಂಡೋಗಿ. ವಂಡ್ರಲಾ ಗೇಟು ಈ ಕಡೆ ಅಂದರೆ ಸರ್ಕಲಲ್ಲಿ ಇಲ್ಲ, ಮೇಲ್ಗಡೆಗೆ ಹೋಗ್ಬೇಕಾಯ್ತದೆ. ತೊಳ್ಕೊಂಡು ಇತ್ತಾಗೆ ಹೊಂಟ್ರೆ ಸರಿ. ಅಲ್ಲಿ ಇವತ್ತು ರಂಜಾನ್ ಅಲ್ಲಣ್ಣ. ಇವತ್ತು ರಂಜಾನ್ ಎಲ್ಲಿ ತೆಗಿತಾರೆ? ಎಲ್ಲ ಸಾಬ್ರುಗಳ್ದೇ ಇರೋದು ಗ್ಯಾರೇಜ್. ಇಲ್ಲಿ ಯಾವುದೂ ಇಲ್ಲ. ಈ ಕಡೆ 2 ಗ್ಯಾರೇಜ್ ಅವೆ. ಇವತ್ತು ರಂಜಾನ್ ತೆಗಿಯಲ್ಲ. ಇವತ್ತು ಪಕ್ಕ ತೆಗಿಯಲ್ಲ. ಇವತ್ತು ತೆಗಿತಾರೆ ಅವರು. ಭಾನುವಾರನೇ ತೆಗಿಯಲ್ಲ. ಇನ್ನು ರಂಜಾನ್ ದಿನ ತೆಗಿತಾರಾ? ಇಲ್ಲ, ಇಲ್ಲೆಲ್ಲೂ ಇಲ್ಲ. ಮುಸ್ಲಿಮ್ ವೇಸ್ಟ್ ಅಣ್ಣ. ಅಲ್ಲೂ ಐತೆ, ಎಲ್ಲ ಮುಸ್ಲಿಮರೇ. ನಾನು ಕೇಳ್ತಾರೆ ಸುಮ್ಮನೆ ತೊಳ್ಕೊಂಡು ಹೋಗಿರೋ ವೇಸ್ಟು. ರಂಜಾನ್ ತೆಗಿಯಲ್ಲಣ್ಣ ಇವತ್ತು. ಏನು ಚೇನ್ ಕಟ್ಟಾಗೈತಾ? ನನ್ನ ಪ್ರಕಾರ ಇಲ್ಲ. ಯಾರು ಹುಡುಗ ಕರ್ಸು ಟೋಗಿ ಮಾಡ್ಕೊಂಡು ಹೊಂಟೋಗ್ಬಿಡಿ. ಆಗಲ್ಲ. ರಂಜಾನ್ ಇವತ್ತು ತೆಗಿಯಲ್ಲ. ನಿಮಗೆ ಗೊತ್ತಲ್ಲ ರಂಜಾನಲ್ಲಿ ತೆಗಿತಾರೆ. ಇದು ಹೆಂಗೆ ಚೇನ್ ಕಟ್ಟಾಯಿತು? ಈ ಗಾಡಿಗೆ ಚೇನ್ ಕಟ್ಟಾಗೋದಲ್ಲ. ಅದು ಒಬ್ಬರೇ ಹೋಯ್ತಾಯಿದ್ದೀರ, ಲೋಡು ಇಲ್ಲ. ಏನೋ ಕೊಂಡಿ ಹೋಗಿತ್ತೇನೋ. ನನ್ನ ಪ್ರಕಾರ ಸುಮ್ಮನೆ ಚೇನ್ ಎತ್ಕೊಂಡು ಟೋಗಿ ಮಾಡ್ಕೊಂಡಿಲ್ಲ. ಯಾರು ಆಟೋ ಪೋಟರ್ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹಾಕೊಂಡು ಹೊಂಟೋಗ್ಬಿಡಿ. ಇವತ್ತು ಪಕ್ಕ ರಂಜಾನ್ ತೆಗ್ದಿರಲ್ಲ ಅಣ್ಣ. ಸುಮ್ಮನೆ ತಳ್ಕೊಂಡವ್ರು ವೇಸ್ಟ್. ಸುಮ್ಮನೆ ಅಲ್ಲಿಗಂಡು ದಣಿಬೇಕಾಯ್ತದೆ ನೀವು. ಇಲ್ಲಿಲ್ಲ, ತೊಳ್ಕೊಂಡ್ರೆ ಈ ಕಡೆಗೆ ಹೋಗಿ ಸರ್ಕಲ್ ಎಡವೆ ಹಿಂಗೆ ಹೋಗಿ ಆ ಒಪ್ಪಲ್ಲಿ ತಳ್ಳೋಕ್ಕಾಗಲ್ಲ. ಅದಕ್ಕಿಂತ ಇದೇ ಸರಿ. ಅದು ಬಿಟ್ಟರೆ ಇಲ್ಲಿ ಪಂಚರ್ ಅಂಗಡಿ ಇದೆ ಅಷ್ಟೇ. ಅದು ಬಿಟ್ಟರೆ ಮೇಲ್ಗಡೆ ಗ್ಯಾರೇಜ್ ಅಷ್ಟಿಲ್ಲ. ಅಲ್ಲೆಲ್ಲೋ ಒಂದೈದು ಸರ್ಕಲಲ್ಲಿ ಇಲ್ಲಾರು 2 ಗ್ಯಾರೇಜ್ ಅವೆ. ಅದು ರಂಜಾನ್ ಪಕ್ಕ ರಜೆ ಮಾಡಿರ್ತಾರೆ. ನೀನು ಸುಮ್ಮನೆ ತಳ್ಕೊಂಡು ಹೋಗೋ ಬಿಡ್ಬೇಕಾಯ್ತು ಅಷ್ಟೇ. ಈ ಕಡೆಗೆ ತಳ್ಕೊಂಡು ಹೋಗಿ ನೋಡಿ ಇನ್ನೇ ಮಾಡ್ತೀರಾ. ನನಗನ್ಸೋದು ಏನಂದರೆ ಇವತ್ತು ರಂಜಾನು ಸುಮ್ಮನೆ ಯಾಕೆ ಈ ಬಿಸ್ತಲ್ಲಿ ತಳ್ಕೊಂಡು ದಣಿಯೋದ್ರ ಬದಲು ಎಲ್ಲಿ ನಿಮ್ದು ಯಾವ ಏರಿಯಾ? ಚನ್ನಪಟ್ಟಣ. ಅದೆಲ್ಲ ಅತ್ತಾಗೆ ಅನ್ಕರ ಹಾಕೊಂಡು ಹೋಗ್ಬೇಕಾಯ್ತದೆ. ಪಕ್ಕ ರಂಜಾನ್ ತೆಗಿಯಲ್ಲ ಇವತ್ತು. 100% ಇವತ್ತು ರಂಜಾನ್ ತೆಗಿಯೋದಿರಲ್ಲ ಅವರು. ಯಾಕಂದ್ರೆ ಅಲ್ಲಿ ಬರುವಾಗಲೂ ನೋಡಿದೆ ಆಗವೇ ಗ್ಯಾರೇಜು. ಅಲ್ಲೂ ಸರ್ಕಲ್ ಇಡವೆ, ಎಲ್ಲ ಕಡೆ ಸೀಟ್ ಹೋಯ್ತಾ ಅವೇ ತೆಗ್ದಿರಲ್ವಲ್ಲ ಇವತ್ತು ರಂಜಾನ್ಗೆ. ಅದೇ ಹಿಂಗೆ ನೋಡ್ಕೊಂಡು ನೋಡಿ ಒಂದ್ಸರಿ ಈ ಕಡೆನೇ ಹೋಗಿ. ಆ ಸರ್ಕಲ್ 2 ಗ್ಯಾರೇಜ್ ಐತೆ. ಅಲ್ಲಿ ತೆಗ್ದಂಗೆ ಇಲ್ಲಿ ನಿಲ್ಲೂ ತೆಗ್ದಿರಲ್ಲ ನೋಡಿ. ಅಣ್ಣನ ಬುಲೆಟ್ ಗಾಡಿನೇ ಚೇನ್ ಕಿತ್ತೋಗ್ಬಿಟ್ಟೈತೆ. ಆ್ಯಕ್ಚುಲಿ ಇವತ್ತು ರಂಜಾನು. ಯಾವುದೇ ಕಾರಣಕ್ಕೆ ಎಲ್ಲೂ ತೆಗ್ದಿರಲ್ಲ. ಅವಣ್ಣ ಹೇಳಿದ್ರು ಕೇಳ್ತಾ ಇಲ್ಲ.
ನೋಡ್ತೀನಿ ಅಂತ ಈ ಬಿಸಿಲಲ್ಲಿ ತಳ್ತಾ ಇದ್ದಾನೆ ಪುಣ್ಯಾತ್ಮ. ಈ ಬಿಸಿಲು ಅದೇನು ತಳ್ಕೊಂಡು ಹೋಗ್ತಾನೆ, ಅಷ್ಟು ಮಟ್ಟಿಗೆ ಬಿಸಿಲು ಹೊಡಿತೈತೆ. ನನ್ನ ಪ್ರಕಾರ ಪಕ್ಕ ಆಲ್ಮೋಸ್ಟ್ ರಂಜಾನ್ ಎಲ್ಲೂ ತೆಗ್ದಿರಲ್ಲ, ಯಾಕೆಂದರೆ ಭಾನುವಾರನೇ ತೆಗಿಲ್ಲ. ರಂಜಾನ್ ಮೇನ್ ಹಬ್ಬನೇ ರಂಜಾನ್ ಅವ್ರಿಗೆ. ಇವತ್ತು ತೆಗ್ದಿರ್ತಾರ ಚನ್ನಪಟ್ಟಣ ಅಂತೆ, ಸುಮ್ಮನೆ ಹೆಂಗೆ ಆ ಗಾಡಿ ಹಾಕೊಂಡು ತಗೊಂಡೋಗ್ಬಿಟ್ಟು ಅವ್ರು ಸುಮ್ಮನೆ ಬಿಸಿಲಲ್ಲಿ ದಳೀತಾವ್ರೆ. ಇನ್ನೇನು ಹೇಳೋಕ್ಕಾಗುತ್ತೆ. ನೋಡಲಿ ಬಿಡಿ, ಏನೋ ಅವ್ರ ಅದೃಷ್ಟ ಏನೋ ಒಂದೆಲ್ಲ ಅವ್ರು ತೆಗ್ದಿರೋದು. ಎಲ್ಲಿ ಅಂತ ಹೇಳ್ತಾರೆ, ನಮ್ಮ ಮಂಡಲಗೇಟಲ್ಲಿ ಇರೋದೆರಡು ಬರುವಾಗ ನೋಡಿದ್ರೆ ತೆಗ್ದಿದ್ದಿಲ್ಲ. ಸುಮ್ಮನೆ ತಳ್ಕೊಂಡು ಹೋಗ್ಬೇಕಷ್ಟೇ. ಈಗ ಏನಿದೆ ಅಣ್ಣ? ರೈಸು, ಚಿಕನು, ಲಿವರು, ಮುದ್ದೆ. ಇವರು ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್ ಮುಗಿಸ್ಕೊಂಡು ಬಂದು ಸಾಯಂಕಾಲ ಬಿಸ್ನೆಸ್ ಮೊಬೈಲ್ ಕ್ಯಾಂಟೀನ್ ಅದು ಪರವಾಗಿಲ್ಲ. ಇವತ್ತು ಶನಿವಾರ, ನಿನ್ನೆ ಸಖತ್ತಾಗಾಯಿತು, ಇವತ್ತು ಪರವಾಗಿಲ್ಲ. ಇವತ್ತು ರಂಜಾನ್ ಬೇರೆ ಐತೆ ಅಲ್ವಾ, ಒಂದು ಅಲ್ಪ ಮಟ್ಟಿಗೆ ಪರವಾಗಿಲ್ಲ, ಸ್ವಲ್ಪ ಸುಮಾರಾಗಿ ಆಯಿತು ಹೇಳ್ಬೇಕಂದ್ರೆ. ಇನ್ನು ನಾಳೆ ಭಾನುವಾರ ನೋಡೋಣ. ನಾಳೆ ಇನ್ನು ಅಲ್ಲಿಂದ ಬಂದುಬಿಟ್ಟು ನಾವು ಅಪ್ಪಂಗೆ ಸ್ವಲ್ಪ ಯಾಕೋ ರೆಸ್ಟ್ ಬೇಕು, ಯಾಕೋ ಕಾಲಲ್ಲಿ ನೋವು ಅಂತಿತ್ತು. ಬಂದಾಕ್ಷಣ ರೆಸ್ಟ್ ಕಳಿಸ್ಬಿಟ್ಟೆ. ಬಂದು ರೆಸ್ಟ್ ಕಳಿಸಿ, ಇನ್ನು ಸಿಲಿಂಡ್ರು ಇಲ್ಲದಕ್ಕೆ ತುಂಬ ಹಿಂಸೆ ಆಗ್ಬಿಟ್ಟೈತೆ ಇವತ್ತು. ನಮ್ಮ ಅಪ್ಪನ ರೆಸ್ಟಿಗೆ ಕಳಿಸಿ, ಸಿಲಿಂಡರ್ ಇರೋದ್ರಿಂದ ಆರಾಮಾಗಿ ಒಳಗಡೆ ಅಕ್ಕಿ ಹಾಕಾಗ್ಬಿಡ್ತಿದ್ದವು. ಇನ್ನು ಬಂದಿದ್ದ ಪಾತ್ರೆಗಳೆಲ್ಲ ತೊಳ್ಕೊಬೇಕಾಯ್ತು. ಅವೆಲ್ಲ ತೊಳ್ಕೊಂಡು ಇನ್ನು ಇಲ್ಲಿ ಸೌದೆ ಒಲೆಯಲ್ಲಿ ರೈಸ್ ಹಾಕಬೇಕಿತ್ತು. ಅದೆಲ್ಲ ಹಚ್ಚಿ ಅವಾಗೆಲ್ಲ ಎಬ್ರಿಸಿ ಆಮೇಲೆ ಎಲ್ಲ ಅದ್ರಲ್ಲಿ ರೈಸ್ ಹಾಕಿ ನಮ್ಮ ಹೋಟ್ಲೆಲ್ಲ ನೋಡಿಕೊಂಡು, ಇನ್ನು ಸಾಯಂಕಾಲ ಸ್ವಲ್ಪ ಕಸ್ಟಮರ್ ಇದ್ದರು ಹೋಟ್ಲ ಹತ್ರ, ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಫ್ರೀ ಆದೆ. ಈಗ ಹಂಗೆ ಒಂದು ಬಿಂದು ಜೀರ ಕುಡ್ಕೊಂಡು ನನ್ನ ಹೆಂಡ್ತಿ ಯುಗಾದಿ ಹಬ್ಬಕ್ಕೆ ಒಬ್ಬಿಟ್ಟು ಮಾಡಿದ್ದು, ಒಬ್ಬಿಟ್ಟಿತ್ತು, ಟೊಮೊಟೊ ಗೊಜ್ಜು ಒಬ್ಬಿಟ್ಟಿತ್ತು, ತಗೊಂಬಂದು ಕೊಟ್ಟಲು, ಅದನ್ನು ತಿಂದೆ. ಒಬ್ಬಿಟ್ಟು ದಿನ ಅವ್ಳು ಹೇಳಿದ್ಲು ಒಂದಿನದಿಂದ ಒಂದಿನಕ್ಕೆ ಸಖತ್ತಾಗಿರುತ್ತೆ ಅಂತ. ತುಪ್ಪ ಎಲ್ಲ ಹಾಕ್ಕೊಟ್ಟಿದ್ದು ಸಖತ್ ಟೇಸ್ಟ್ ಆಗಿತ್ತು. ಒಂಥರ ಮಾಡಿದ್ದಕ್ಕಿಂತ ಅದ್ರ ನಾಳೆ ನಡೆದಿರೋ ಚೆನ್ನಾಗಿರುತ್ತಂತೆ. ಹಾಗೆ ಟೇಸ್ಟ್ ಚೆನ್ನಾಗಿತ್ತು. ಒಬ್ಬಿಟ್ಟೆಲ್ಲ ತಿಂದ್ಕೊಂಡು ಈಗ ಹಂಗೆ ಸ್ವಲ್ಪ ಬಿಂದು ಜೀರ ಕುಡಿದ್ಬಿಟ್ಟು ಕುಂತಿದ್ದೀನಿ. ಇವಾಗ ನೋಡೋಣ, ಈಗ ಇವಾಗ ಸಾಯಂಕಾಲ ಬಿಸ್ನೆಸ್ ಮಾಡಬೇಕು. ಸಾಯಂಕಾಲ ಬಿಸ್ನೆಸ್ ಹೇಗಿರುತ್ತೆ ಅಂತ ನೋಡಿ. ಇವತ್ತು ಒಂದು 10 ಗಂಟೆಗೆ ಕ್ಲೋಸ್ ಮಾಡ್ತೀನಿ. ಇವತ್ತಿನ ಬಿಸ್ನೆಸ್ಸು ಹೋಟ್ಲಲ್ಲಿ ಅಲ್ಲೂ ಓಕೆ ಆಗೈತೆ ಸುಮಾರಾಗಿ. ಇನ್ನು ಸಾಯಂಕಾಲ ನೋಡೋಣ. ಮಳೆ ಬೇರೆ ಬರ್ತೈತೆ ಆಲ್ರೆಡಿ. ಅದು ಮಳೆ ಹೋಯ್ತಾ ಇರ್ಬೋದು ನೀವು ನೋಡ್ದಂಗೆ. ಅದೇ ಮಳೆ ಸ್ಟಾರ್ಟ್ ಆಗೈತೆ ಇವಾಗ. ಮಳೆ ಬಂದುಬಿಟ್ರೆ ಏನು ಮಾಡೋದೋ ಗೊತ್ತಿಲ್ಲ. ಜನ ಹಿಂಸೆ ಬರೋದು ಅಂದರೆ ಈ ಮಳೆ ಬಂದು ಬಿಟ್ಟರೆ ಸರಿ, ಮತ್ತು ಕಂಟಿನ್ಯೂಸ್ ಆಗಿ ಹೋಗಿದ್ರೆ ಹಿಂಸೆ. ಪಾತ್ರೆಗಳು ನೋಡ್ಬೋದು ಯಾವ ಮಟ್ಟಿಗೆ ನೋಡಿ ಮಸಿ ಆಗ್ಬಿಟ್ಟು ಹೆಂಗೆ ಕಾಣ್ತೈತೆ, ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಟ್ಟವೆ. ಮುಂಚೆದೇ ದೊಡ್ಡ ತಲೆನೋವು. ನೋಡೋಣ, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಆಲ್ಮೋಸ್ಟ್ ಕವರ್ ಮಾಡೋಕ್ಕಾಗಲಿಲ್ಲ. ಇಷ್ಟ ಆಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ದಿನಚರಿನ, ಡೈಲಿ ಲಾಗ್ನ. ಇವತ್ತು ಸ್ಪೆಷಲ್ ಅನ್ನೋದಕ್ಕಿಂತ ಸ್ಪೆಷಲ್ ಅಂತ ಏನಿಲ್ಲ. ಅದೇ ರಂಜಾನ್ ಸ್ಪೆಷಲ್ ಹೇಳ್ಬೇಕಂದ್ರೆ ಯಾರು ರಂಜಾನಾಗ ಊಟಕ್ಕೆ ಕರೆಯೋದಿಲ್ಲ. ಅದರಿಂದ ನಾವು ಬೇಗ ಕ್ಲೋಸ್ ಮಾಡಿ ಮಲ್ಕೋಬೇಕು. ಯಾಕೆಂದರೆ ಇವಾಗ 7 ಗಂಟೆಗೆ ಎದ್ದು ಬರ್ಬೇಕು. ಅವಾಗ 8, 9 ಗಂಟೆ ಒಂಥರ ಟಾಲರ್ ಸಿಗ್ನಾಗೆ 8 ಗಂಟೆಗೆ ಎದ್ದು ಆರಾಮಾಗಿ ಕೆಲಸ ಮಾಡ್ಬೋದು. ಇಲ್ಲಿ 9 ಗಂಟೆಗೆ ಎದ್ದು ಬಂದರೆ ಸುಮಾರಾಗಿ ಆದರೆ ಬೇಗ ಕೆಲಸ ಮಾಡಬೇಕಿತ್ತು. ಇವಾಗ 7 ಗಂಟೆಗೆ ಎದ್ದು ಬರಲೇಬೇಕು ಇತ್ತು. ಏನೇ ಕಾಸ್ಟ್ ಏನೇ ಎಷ್ಟು ಗಂಟೆಗಾರು ಮಲ್ಕೋಬೋದು, ಆದರೆ ಒಲೆ ಹಚ್ಬೇಕಲ್ಲ. ಅದರಿಂದ ಈಗ 10 ಗಂಟೆಗೆ ಒಳಗಡೆ 10 ಗಂಟೆ ಅಷ್ಟೊಳಗಡೆ ಟಕ್ಕತ್ತ ಕ್ಲೋಸ್ ಮಾಡಿ ಶರ್ಟ್ ಹೊಲ್ಕೊಂಡು ಹೋಗಬೇಕು. ಏನಕ್ಕೆ ಅಂದರೆ ಹಿಂಸೆ ಆಗ್ಬಿಡುತ್ತೆ ಮತ್ತು ಬೆಳಗ್ಗೆ ಎದ್ದೋಳಕ್ಕೆ. ಅದಕ್ಕೆ ಇವಾಗ ಅದಕ್ಕೋಸ್ಕರ ಲಾಂಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಡೈಲಿ ಏನು ಅಂದ್ಕೊಂಡಿದ್ದೀನಿ ಅಂದರೆ ಒಂದು 8-9 ಗಂಟೆ ಒಳಗಡೆ ಬೆಳಗ್ಗೆಯಿಂದ ಏನಾಯಿತು ಅದು ಇಷ್ಟ ಆಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡು ಒಂದು 9 ಗಂಟೆ ಒಳಗಡೆ ಎಡಿಟ್ ಎಲ್ಲ ಮುಗಿಸಿ ಲಾಂಗ್ನ ಎಂಡ್ ಮಾಡಿಬಿಟ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೋಡೋಣ, ಆದಷ್ಟು ಇನ್ನೂ ಕವರ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಇವತ್ತಿನ ಬೇರೆ ವಿಚಾರಗಳನ್ನ ಇಷ್ಟ ಆಗುತ್ತೆ ಅಷ್ಟು ಮಾಡಿದ್ದೀನಿ. ನೋಡೋಣ ನಾಳೆ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.